ಹಾಯ್ ಎಲ್ಲರಿಗೂ ನಮಸ್ಕಾರ. KSO ಒಂದು ನೋಟಿಫಿಕೇಷನ್ಸ್ನೇ ಯಾರ್ಯಾರು KS ಮತ್ತು IASಗೆ ಕೋಚಿಂಗ್ ತೊಗೋಬೇಕಂತ ಅಂದ್ಕೊಂಡಿದ್ದೀರೋ ಅವ್ರಿಗೆ ಒಂದು ಆಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರಿಂದ ನಿಮಗೆ ಪ್ರಕಟಣೆ ಹೊರಡಿಸಿದ್ದಾರೆ. 9ನೇ ತಾರೀಕು 1ನೇ ತಿಂಗಳು 2026ರಲ್ಲಿ ಹೊರಡಿಸಿರೋದು. ಯಾರ್ಯಾರು IASಗೆ ಮತ್ತು KSಗೆ ಕೋಚಿಂಗ್ ಬೇಕು, ತರಬೇತಿ ಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ KSO ಮೈಸೂರಲ್ಲಿ 50 ದಿನಗಳ ಕಾಲ ನಿಮಗೆ ಅವರು ಕೋಚಿಂಗ್ ಕೊಡ್ತಾರೆ, ತರಬೇತಿನ ಕೊಡ್ತಾರೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ನಿಮಗೆ ಕೇಂದ್ರ ಲೋಕಸೇವಾ ಆಯೋಗದವರು ಅವ್ರು ನಡೆಸ್ತಾ ಇರೋದು. ಇದನ್ನು IAS ಮತ್ತು ಕರ್ನಾಟಕ ಲೋಕಸೇವಾ ಆಯೋಗದವರು ನಡೆಸಲಿರುವ KS ಮತ್ತಿತರ KS ಮತ್ತು IAS ಅಲ್ಲದೇನೂ ಕೂಡ ನಿಮಗೆ ಬೇರೆ ಇನ್ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ 50 ದಿನ ತರಬೇತಿನ ಮೈಸೂರಿನ ಕೇಂದ್ರ ಕಚೇರಿಯಲ್ಲಿ ನಡೆಸ್ತಾರೆ. ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು 17ನೇ ತಾರೀಕು ಜನವರಿ ಈ ತಿಂಗಳು 2026ರ ಒಳಗಾಗಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4:15 ಗಂಟೆ ಒಳಗಡೆ ತಮ್ಮ ಹೆಸರುಗಳನ್ನ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಈ ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ. ಹಾಗೆ ದೂರವಾಣಿ ಸಂಖ್ಯೆನೂ ಕೂಡ ನಿಮಗೆ ಕೊಟ್ಟಿದ್ದಾರೆ, ನೀವು ಅದನ್ನು ಕೂಡ ಸಂಪರ್ಕ ಮಾಡ್ಬೋದು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಮತ್ತು ಪತ್ರಿಕಾ ಪ್ರಕಟಣೆಯಲ್ಲಿ ಇದನ್ನು ತಿಳಿಸಿದ್ದಾರೆ. ಯಾರಿಗೆ ಇಂಟ್ರೆಸ್ಟ್ ಇದೆ KS ಮತ್ತು IAS ಕೋಚಿಂಗ್ ಮತ್ತು ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನನಗೆ ತರಬೇತಿ ಬೇಕು ಅಂತ ಯಾರ್ಯಾರಿಗೆ ಅಂದ್ಕೊಂಡಿದ್ದೀರಾ, ಯಾರ್ಯಾರು ದುಡ್ಡು ಕೊಟ್ಟು ಪೇ ಮಾಡಿ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ನಿಮಗೆ ಫ್ರೀ ಇರುತ್ತೆ ಅನ್ಕೋತೀನಿ. ಇದು ನಿಮ್ಗೆ ಏನೇ ಡೌಟ್ ಇದ್ದರೂ ಇಲ್ಲಿ ದೂರವಾಣಿ ಸಂಪರ್ಕ ಕೊಟ್ಟಿದ್ದಾರೆ, ನೀವು ಇದಕ್ಕೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಗೈಡ್ ಮಾಡ್ತಾರೆ. ನೀವು ಹೆಸರು ಕೂಡ ರಿಜಿಸ್ಟರ್ ಮಾಡ್ಕೊಬೋದು. ನಿಮಗಿದು ಮೈಸೂರಲ್ಲೇ KSO ಕ್ಯಾಂಪಸ್ ಒಳಗಡೆ ಇದು ತರಬೇತಿ ಕಚೇರಿ ಇರುತ್ತೆ. ನೀವು ಅಲ್ಲಿ ಕೂಡ ಸಂಪರ್ಕ ಮಾಡಿ ನಿಮಗೆ ಡೀಟೇಲ್ಸಾಗಿ ಹೇಳ್ತಾರೆ ಏನೇನಿದೆ ಅಂತೆಲ್ಲ ಹೇಳಿ. ಇದನ್ನು ಯಾರಿಗೆ ಯೂಸ್ ಇದೆ ಅವರಿಗೆ ಶೇರ್ ಮಾಡಿ ವಿಡಿಯೋನ, ಯಾಕಂದರೆ ಇನ್ನೊಂದು 2 ದಿನ ಅಷ್ಟೇ ಇರೋದು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರಿಗಾದರೂ ಯೂಸ್ ಆಗೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗಿ ಅವರು ಕೂಡ ರಿಜಿಸ್ಟರ್ ಮಾಡ್ಕೊಂಡು ಇದನ್ನು ಯೂಸ್ ಮಾಡ್ಕೊಬೋದು ಈ ತರಬೇತಿನ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತಂದರೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.